ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಮರೆಮಾಚುವಂಥ ಪ್ರಯತ್ನವನ್ನು ಒಂದು ವ್ಯವಸ್ಥೆ ಮಾಡುತ್ತೆ ಅಂತಂದರೆ ಇದಕ್ಕಿಂತ ನಾಚಿಕೆಡಿನ ಸಂಗತಿ ಇನ್ನೊಂದಿದೆಯಾ? ಸರ್ಕಾರದ ವಿರುದ್ಧ ರಾಮುಲು ಇದೇ ರೀತಿಯ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಪೋಸ್ಟ್ ಮಾರ್ಟಮ್ ವೇಳೆ ದೇಹದಲ್ಲಿ ಗುಂಡಿರುತ್ತೆ, ಅಧಿಕಾರಿಗಳು ಕೇಳಿದ ಮೇಲೆ ಗುಂಡನ್ನು ಹೊರತೆಗೀತಾರೆ. ಏನಿದರ ಅರ್ಥ? ಕೇಸ್ ಮುಚ್ಚಾಕಕ್ಕೋಸ್ಕರ ಈ ಷಡ್ಯಂತ್ರವನ್ನು ನಡೆಸಲಾಗಿದೆ. ಗುಂಡನ್ನು ಹಂಗೇ ಬಿಟ್ಟವರು ಅಂತ್ಯಕ್ರಿಯೆ ಮುಂದಾಗಿದ್ರು. ಹಂಗೇನಾದ್ರೂ ಆಗಿದ್ದಿದ್ರೆ ಜನಾರ್ದನ್ ರೆಡ್ಡಿ ಅವರ ಮೇಲೆ ನೇರವಾಗಿ ಆರೋಪ ಹೊರಿಸಬಹುದಾಗಿತ್ತು. ಅದಾಗಲಿಲ್ಲ. ಪೊಲೀಸರು ಕೇಳಾದ ಮೇಲೆ ಗುಂಡನ್ನು ಹೊರಗಡೆ ತೆಗೆದಿದ್ದಾರೆ. ಬನ್ನಿ, ನಮ್ಮ ಪ್ರತಿನಿಧಿ ಜೊತೆಗೆ ಮಾತಾಡಿದ್ದಾರೆ ರಾಮುಲು. ಏನು ಹೇಳ್ತಾರೆ ನೋಡೋಣ. ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೋಸ್ಟ್ ಮಾರ್ಟಮ್ ಅಲ್ಲಿ 2-3 ಬಾರಿ ಆಗಿದೆ ಅನ್ನೋ ಬಗ್ಗೆ ಹೇಳಿರುವಂತದ್ದು. ಸರಿಗ ಪೋಸ್ಟ್ ಮಾರ್ಟಮ್ 2-3 ಬಾರಿ ಆಗಿದೆ ಸರ್ ಅಂತ ನನಗಿರುವಂತ ಪ್ರಾಥಮಿಕ ವರದಿ ಅಂದ್ರೆ ನನಗಿರುವಂತ ಮಾಹಿತಿ ಪ್ರಕಾರ, ನನಗಿರುವಂತ ಸ್ವಲ್ಪ ತಿಳುವಳಿಕೆ ಮುಖಾಂತರ ನನಗೆ ಗೊತ್ತಾಯಿದೆ. ಪೋಸ್ಟ್ ಮಾರ್ಟಮ್ದಲ್ಲಿ ಅದರ ಗುಂಡನ್ನು ಹಂಗೆ ಇಟ್ಟು ಮುಚ್ಚಾಕ್ಬೇಕನ್ನಂತ ಪ್ರಯತ್ನ ಮಾಡಿದ್ರು. ಬೇರೆ ಬೇರೆ ಕಾರಣಗಳಿಂದ ಪ್ರಾಮಾಣಿಕವಾದಂಥ ಪೊಲೀಸ್ ಅಧಿಕಾರಿಗಳು ಅಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಿ ಪುನಃ ಅದನ್ನ ಹಂಗ ಮಾಡೋದ್ರಿಂದ ತಪ್ಪಾಗುತ್ತೆ, ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ ಅನ್ನೋ ಕಾರಣದಿಂದ ಅವ್ರು ಪುನಃ ಆಪರೇಷನ್ ಮಾಡಿಸಿ ಅದ್ರ ಗುಂಡನ್ನು ಹೊರಗಡೆ ತೆಗೆದು ಯಾರು ಗುಂಡು ಹಾರಿಸಿದಾರೋ ಅವ್ರಿಗೆ ಪುನಃ ಅರೆಸ್ಟ್ ಮಾಡೋಂಥ ಕೆಲಸ ಕೂಡ ಮಾಡಿದ್ದಾರೆ. ಯಾಕಂದ್ರೆ ಇದು ಗಂಭೀರವಾಗಿರ್ತಕ್ಕಂಥ ಆರೋಪ ಆಗುತ್ತೆ. ಯಾಕಂದ್ರೆ ಸರ್ಕಾರದ ವಿರುದ್ಧ, ಯಾಕಂದ್ರೆ 2-3 ಬಾರಿ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ, ಅದು ಪ್ರಾಮಾಣಿಕ ಅಧಿಕಾರಿಗಳು ಬಂದು ಅದು ಗುಂಡುಗಳನ್ನ ಪತ್ತೆ ಮಾಡ್ತಾರೆ ಅಂತಂದ್ರೆ ಸರ್ ಹೇಗೆ ಯಾಕಾಗಿ ಆಯ್ತು ಸರ್? ಅವರು ಎಲ್ಲೋ ಒಂದು ಕಡೆ ಮುಚ್ಚಾಕಬೇಕನ್ನಂತ ಪ್ರಯತ್ನ ಮಾಡಿದಂಥ ಟೈಮಲ್ಲಿ ಇದೊಂದು ಷಡ್ಯಂತ್ರ. ಇದನ್ನ ಎಲ್ಲೋ ಒಂದು ಕಡೆ ಜನಾರ್ದನ್ ರೆಡ್ಡಿಗೆ ಕೊರಳು ಕಟ್ಟಬೇಕು ಅನ್ನೋ ಪ್ರಯತ್ನ ಮಾಡಿದ್ದಾರೆ, ಅದು ಫೇಲ್ ಆಗಿದ್ದಾರೆ ಅವರು. ಅಂದ್ರೆ ಸರ್, ಅಂದ್ರೆ ಜನಾರ್ದನ್ ರೆಡ್ಡಿ ಅವರು ಗನ್ಮ್ಯಾನ್ಗಳು ಫೈರ್ ಮಾಡಿದ್ರೆ ಅಂತ ಸಾಬೀತು ಮಾಡಕ್ ಹೋಗಿದ್ರ? ಯಾರು ಕೂಡ ಪ್ರೈವೇಟ್ ಗನ್ಮ್ಯಾನ್ಗಳು ನಮ್ಮ ಹತ್ರ ಇಲ್ಲಾರ್ದಂತ ನಾವ್ ಹೆಂಗ್ ಫೈರ್ ಮಾಡಕ್ ಸಾಧ್ಯ ಆಗುತ್ತೆ? ಅವ್ರು ಏನಂದ್ಕೊಂಡಿದ್ದು, ಜನಾರ್ದನ್ ರೆಡ್ಡಿ ಅವ್ರನ್ನ ಈ ಕೃತ್ಯದಲ್ಲಿ ಏನಿದೆ ಅವ್ರು ಸಿಗಿಸ್ಬೇಕನ್ನಂತ ಪ್ರಯತ್ನ ಮಾಡಿದ್ರು. ಪ್ರಯತ್ನ ಮಾಡಿದಂತ ಟೈಮ್ ಅವ್ರು ಫೇಲ್ ಆಗಿದ್ದಾರೆ. ಸರ್, ಈಗ ಸಾಬೀತ್ ಅದು ಪೋಸ್ಟ್ ಮಾರ್ಟಮ್ ಉದ್ದೇಶ ಏನ್ ಸಾಬೀತು ಮಾಡಕ್ ಹೋದ್ರ ಸರ್ಕಾರದ? ಗುಂಡೆ ಒಳಗಡೆ ಇಡಬೇಕಂದೇಳಿ, ಗುಂಡು ಹಂಗೆ ಒಳಗಡೆ ಇಟ್ಟು ಅಂತ್ಯ ಸಂಸ್ಕಾರ ಮಾಡ್ಬೇಕಂದೇಳಿ ಹೊರಟಿದ್ರು. ಅಂದ್ರೆ ಫೈರಿಂಗ್ ಆಗಿಲ್ಲ ಅಂತ ಹೇಳಿ ಫೈರಿಂಗ್ ಆಗಿದೆ. ಯಾರು ಗುಂಡಂದೇಳಿ ಹೆಂಗ್ ಕಂಡು ಹಿಡಿಬೇಕು? ಫೈರಿಂಗ್ ಆಗಿಲ್ಲ ಅನ್ನಂತದಲ್ಲ, ಫೈರಿಂಗ್ ಆಗಿದೆ. ಗುಂಡು ಇವ್ರು ಹಾರಿಸ್ಯಾರ, ಅವ್ರು ಹಾರಿಸ್ಯಾರ, ಅವ್ರು ಇಲ್ಲ ಅಂತಾರೆ, ಇವ್ರು ಇಲ್ಲ ಅಂತಾರೆ. ಯಾರು ಹಾರಿಸ್ಯಾರ ಗುಂಡು, ಯಾರು ಹೆಂಗ್ ಪ್ರಾಣ ಹೋಗಿದೆ ಅದ್ರ ಬಗ್ಗೆ ತಿಳುವಳಿಕೆ ಆಗ್ಬೇಕಲ್ಲ. ಇವಾಗ FSL ಇರೋ ಕಾರಣ, ಪ್ರಾಮಾಣಿಕವಾದಂತ ಪೊಲೀಸ್ ಅಧಿಕಾರಿಗಳು ಇರೋ ಕಾರಣ ಅವ್ರು ಟೆಸ್ಟ್ ಮಾಡಿದಾರ, ಅವ್ರು FSL ಕಳಿಸ್ಕೊಟ್ಟಿದಾರ. ಈ ಗನ್ನಿಂದ ಹಿಂಗ್ ಆರಿದೆ ಅಂತ ಹೇಳ್ತಾರೆ. ನಾಳೆ ಅಮಾಯಕ ತೀರ್ಕೊಂಡದಂತಾರೆ, ಅವ್ರ ಕುಟುಂಬಕ್ಕೆ ಏನ್ ಸಮಾಧಾನ ಹೇಳ್ಬೇಕು? ಅವ್ರು ಫೈರ್ ಮಾಡಿರೋ ಕಾರಣ, ಅವರು ಸತ್ಯಾಂಶ ಇರೋ ಕಾರಣ, ಈ ಗುಂಡಿಂದ ಹೊರಗಡೆ ಬಂದಿರೋ ಕಾರಣ ಅವ್ರಿಗೆ ಸತ್ತಾನಂದ್ರೆ ಗೊತ್ತಾ. ಇಲ್ಲಿ ಜನಾರ್ದನ್ ರೆಡ್ಡಿ ಕಟ್ತಿದ್ರು ಅವರು. ಈಗ ಅಂದ್ರೆ ಆರಂಭದಲ್ಲಿ ಪೋಸ್ಟ್ ಮಾರ್ಟಮ್ ಆದಾಗ ಗುಂಡನ್ನು ಹೊರಗೆ ತೆಗೆದಿರ್ಲಿಲ್ವಾ ಅಂತ? ಗುಂಡು ತೆಗದೇ ಇಲ್ಲ ಅವರು, ಹಂಗೆ ಕೊಟ್ಟು ಬಿಡ್ಬೇಕನ್ನಂತ ಪ್ರಯತ್ನ ಮಾಡಿದಾರ. ಅಂದ್ರೆ ಕನ್ಫ್ಯೂಷನ್ ಏನ್ ಮಾಡ್ಬೇಕಂದ್ರೆ, ನೀವು ನಾನು ಹೇಳಿದ ಅರ್ಥ ಆಗ್ತಾ ಇದಿಲ್ಲ. ಕನ್ಫ್ಯೂಷನ್ ಹೆಂಗ್ ಕ್ರಿಯೇಟ್ ಮಾಡ್ಬೇಕು? ಇಷ್ಟೊಂದು ಮಾಬಿದೆ, ಗುಂಡು ಹಾರ್ತಾವ. ಹಾರಿದಂತ ಟೈಮಲ್ಲಿ ಯಾರನ್ನ ದೇಹದಲ್ಲಿ ಗುಂಡೋದ್ರೆ ಯಾರೋ ಆರ್ಷರಾಗ್ಲಿ ಯಾರಂದೇಳಿ ಕಂಡಿಡಿಯೋದಂಗ. ಇವಾಗ ಪಿಸ್ತೂಲ್ ಇರೋಂಥ ಟೈಮ್, ಇವತ್ತು ಟೆಕ್ನಾಲಜಿ ದೊಡ್ಡದಿದೆ. ಆ ಟೆಕ್ನಾಲಜಿ ಇದ್ದಂಥ ಟೈಮಲ್ಲಿ ಆ ಗುಂಡು ಹಾರಿದಂತೇಳಿ ಎಲ್ಲರೂ ಗನ್ಗಳು ಚೆಕ್ ಮಾಡಿದಂಥ ಟೈಮಲ್ಲಿ ಅದಕ್ಕೊಂದು ರಿಸಂಬಲ್ಸ್ ಟೆಸ್ಟ್ ಮಾಡಿದಂತ ಈ ಬಂದೂಕ್ನಿಂದ ಹಾರಿದಂತ ಗೊತ್ತಾಗುತ್ತೆ. ಅದನ್ನೇ ಮುಚ್ಚಾಕಬೇಕಂತ ಪ್ರಯತ್ನ ಮಾಡಿದ್ದಾರೆ ಇವರು. ಎರಡನೇ ಬಾರಿ ಪೋಸ್ಟ್ ಮಾರ್ಟಮ್ ಆದಾಗ ಗುಂಡು ಹೊರಗೆ ತೆಗೆದಿರುವಂತದ್ದು. ಅಲ್ಲಿ ಎಲ್ಲರೂ ಬಹಳಷ್ಟು ಬಂದಿದ್ರು. ನನಗೇನು ನೋಡ್ರಿ, ನನಗೇನು ಗೊತ್ತಿಲ್ಲದಂತಲ್ಲ. ಪೋಸ್ಟ್ ಮಾರ್ಟಮ್ದಲ್ಲಿ ನಾವು ಕೂಡ ಸಾಕಷ್ಟು ಸಾರಿ ನಮಗೆ ಕೂಡ ಅನುಭವ ಇದೆ. ಸಾಕಷ್ಟು ಮಂದಿ ನನ್ನ ಜನರು, ನನಗೆ ಬೇಕಾದಂಥವ್ರು ಆಕ್ಸಿಡೆಂಟ್ಗಳಾದಂಥ ಟೈಮಲ್ಲಿ, ಈ ರೀತಿ ಡೆತ್ ಆದಂಥ ಟೈಮಲ್ಲಿ ನಾವು ಕೂಡ ಹೋಗ್ತಿರ್ತೀವಿ. ನಮ್ಮದೇ ಆದಂಥ ಒಂದು ಇಂಟೆಲಿಜೆನ್ಸಿ ಕೆಲಸ ಮಾಡ್ತಿರ್ತದೆ. ನಮಗಿರುವಂಥ ಮಾಹಿತಿ ಪ್ರಕಾರ 100% ಇದನ್ನ ಒಂದು ಸಾರಿ ಪೋಸ್ಟ್ ಮಾರ್ಟಮ್ ಮಾಡಿಲ್ಲ, ಬಹಳ ಸಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ. ರಾಮುಲು ಅವರ ಮಾತಾಡೋದು ಅಂದ್ರೆ ಏನು, ಮೃತನ ಪೋಸ್ಟ್ ಮಾರ್ಟಮ್ 2-3 ಬಾರಿ ಆಗಿದೆ. 1ನೇ ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಅಲ್ಲಿ ಬುಲೆಟ್ ಇರಲಿಲ್ಲ ಅಂತೇಳಿ ಸಾಬೀತು ಮಾಡಕ್ ಹೋಗಿದ್ದಾರೆ. ನಂತರದಲ್ಲಿ ಪ್ರಾಮಾಣಿಕ ಅಧಿಕಾರಿಗಳು ಬಂದು ಮತ್ತೊಂದು ಸಾರಿ ಪೋಸ್ಟ್ ಮಾರ್ಟಮ್ ಮಾಡಿದ ಬಗ್ಗೆ ಆ ಬುಲೆಟ್ ಅನ್ನು ಹೊರಗೆ ತೆಗೆದು ಇದೀಗ ಆರೋಪಿಯನ್ನು ಅರೆಸ್ಟ್ ಮಾಡಿದ ಮಾತನ್ನ ಶ್ರೀರಾಮುಲು ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಮಾತನ್ ಜೊತೆ ವಿನಾಯಕ ಬಡಿಗಟ್ಟಿ, TV9 ಬಳ್ಳಾರಿ.